ನೀವು ಯಾರ ಏನ ಬಂಗ್ಲಾದಿಂದ ಯಾವಾಗ ಬಂದ್ರಿ ಇಂಥವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಇದ್ದಾರೆ ಮುಸಲ್ಮಾನರು ಹೆಚ್ಚಿದ್ದಾರಿಲ್ಲ ಅಂತಲ್ಲ, ಆದರೆ ಅವರು 20-25 ವರ್ಷ ಆಯ್ತಾ ಅನ್ನೋದು ಈ ಪ್ರಶ್ನೆ ಆರೋದು. ಆದರೆ ಅವ್ರು ಎಲ್ಲರಲ್ಲೂ ಅರ್ಹರಿದ್ದರು ಕೊಡ್ತಂತ ಹೇಳ್ತಾ ಇದ್ದಾರೆ ಮಡಿ. ಅವ್ರೆಲ್ಲರಲ್ಲೂ ಆಧಾರ್ ಕಾರ್ಡ್ ಅದ, ರೇಷನ್ ಕಾರ್ಡ್ ಅದ, ಜೊತೆಗೆ ವೋಟ್ರ್ ಕಾರ್ಡುಗಳು ಇದ್ದಾವೆ. ಅಂದಾಗ ಇವರು ಬಂಗ್ಲಾದಿಂದ ಬಂದ್ರೆ ಇವಾಗ ಇಲ್ಲಿ ಮಾಡಿಸ್ಕೊಂಡ್ರೆ ಇವಾಗ ಅಂದರೆ ಮಾಡಿಸ್ಕೊಂಡ್ರೆ ಇಲ್ಲಿ ಅಧಿಕಾರಿಗಳು ಸಹಕಾರ ಮಾಡಿದ್ದಾರೆ ಅಂದಾಗ ಇದರ ಅರ್ಥ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಬಂಗ್ಲಾದಿಂದ ಬಂದಿದ್ದಕ್ಕೆ ಏನು ಆಧಾರ ಇದೆ? ಇವತ್ತು ನಾವು ಅದನ್ನು ಹೌದು ಪ್ರತಿಯೊಂದು ವಿಷಯನೂ ಮುಸಲ್ಮಾನರಿದ್ದರೆ ಬಂಗಾರಿಗಳಿಗೆ ಹೋಲಿಸೋದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ನಮ್ಮಲ್ಲೂ ಎಲ್ಲೆಲ್ಲೂ ದುಡಿತಾ ಇರ್ತಾರೆ. ಕೇರಳದಲ್ಲಿ ಮುಸಲ್ಮಾನರು ಇದ್ದಾರೆ, ಆಂಧ್ರದಲ್ಲಿ ಇದ್ದಾರೆ, ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ. ಅಲ್ಲಿ ಅವ್ರು ಇಲ್ಲಿ ಬಂದಿರ್ತಾರೆ, ಇಲ್ಲ ಅವ್ರು ಅಲ್ಲಿ ಹೋಗಿರ್ತಾರೆ. ಬಂದವ್ರನ್ನೆಲ್ಲ ನಾವು ಬಂಗಾರಿಗಳು ಅಂದರೆ ಹೆಂಗಪ್ಪ ಅಂತ. ಯಾಕೆಂದರೆ ಕೆಲವೊಮ್ಮೆ ತಮ್ಮ ಭಾಷೆ ಮೇಲೆ ಪ್ರೀತಿಗಾಗಿಯೋ ಯಾವುದೋ ಕಾರಣಕ್ಕೆ ಮತ್ತೊಂದು ಭಾಷೆನೂ ಕಲಿಯೋದಿಲ್ಲ ಅವರಲ್ಲೂ ಒಂದಿಷ್ಟು ಅಡ್ಮೆಂಟ್ ವಿಚಾರಧಾರೆ ಜನ ಇದ್ದಾರೆ. ಆದರೆ ಇವತ್ತು ಅನಿವಾರ್ಯ ಅದು ಕೆಲವೊಬ್ಬರಿಗೆ ಮಾತಾಡಿಸ್ತಾರೆ. 6 ವರ್ಷ ಮಾತಾಡಿಸಿದಾಗ ಅವರು ಕನ್ನಡ ಮಾತಾಡೋಕೆ ಬರಲಿಕ್ಕಂದ್ರೆ 20 ವರ್ಷ ಆದಂತ ಕನ್ನಡ ಮಾತಾಡೋಕೆ ಬರೋದಿಲ್ಲ ಕೇಳ್ತಾ ಇದ್ದಾರೆ. ಕೇಳೋದು ತಪ್ಪೇನಲ್ಲ. ಆದ್ರೆ ಅದಕ್ಕೊಂದು ಶೋಧನಾ ಕಮಿಟಿ ಅಂತ ನೀವು ಮಾಡ್ಕೊಳ್ಬೇಕಂತ ಮಾಡಿದ್ರಿ ಈಗಾಗಲೇ. ಅದರಲ್ಲೂ ವಿಶೇಷವಾಗಿ ವಿಜೇಂದ್ರ ಅವರು ಒಂದು ಶಾಸಕರ ಗುಂಪು ಮಾಡಿ ಅದರಲ್ಲಿ SR ವಿಶ್ವನಾಥ, S ಮುನಿರಾಜು, ವಿಧಾನ ಪರಿಷತ್ ಸದಸ್ಯ KS ನವೀನ, BJP ರಾಜಕಾರಣ